ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿಳಿಚೋಡು ಬಳಿ ಮಲ್ಪೆ ಮೊಳಕಾಲ್ಮೂರು ರಾಜ್ಯ ಹೆದ್ದಾರಿಯ ಹಗರಿಹಳ್ಳಕ್ಕೆ ಸೇತುವೆ ನಿರ್ಮಾಣಕ್ಕೆ 12 ಕೋಟಿ ವೆಚ್ಚದ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ಶಾಸಕ ಚಿಕ್ಕಮ್ಮನಹಟ್ಟಿ ಬಿ ದೇವೇಂದ್ರಪ್ಪ ಭರವಸೆ ನೀಡಿದರು. ತಾಲೂಕಿನ ಬಿಳಿಚೋಡು ಗ್ರಾಮದಲ್ಲಿ ನೂತನ ನಾಡ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು, ಅನುದಾನ ಬಿಡುಗಡೆಯಾದ ಕೂಡಲೇ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಗುವುದು. ಮುಖ್ಯ ರಸ್ತೆಯಲ್ಲಿ ಸೇತುವೆ ನಿರ್ಮಾಣ ಬಹಳ ಮುಖ್ಯವಾಗಿದೆ. 50 ವರ್ಷದ ಮುಂದಾಲೋಚನೆ ಇಟ್ಟುಕೊಂಡು ಸೇತುವೆ ನಿರ್ಮಾಣ ಮಾಡಲಾಗುವುದು ಎಂದರು. ಶ್ರಾವಣ ಮಾಸದ ಮೊದಲ ಸೋಮವಾರ ನಾಡ ಕಚೇರಿ ಲೋಕಾರ್ಪಣೆಯಾಗುತ್ತಿರುವುದು ಬಹಳ ಸಂತಸ ತಂದಿದೆ ಎಂದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸೈಯದ್ ಕಲೀಂ ಉಲ್ಲಾ, ಸೊಕ್ಕೆ ಉಪ ತಹಶೀಲ್ದಾರ್ ಉಪೇಂದ್ರ, ರೂಪಾ, ಆರ್ಐ ಧನಂಜಯ್, ವಿಎ ಶಿವಕುಮಾರ್, ಪಿಡಿಒ ನಂದಿಲಿಂಗೇಶ್ವರ್ ಸೇರಿದಂತೆ ಮತ್ತಿತರರು ಇದ್ದರು. ಶ್ರಾವಣ ಮಾಸದ ಮೊದಲ ಸೋಮವಾರ ದಿನ ಇಂಥದ್ದೊಂದು ಲೋಕಾರ್ಪಣೆ ಆಗ್ತಿರೋದು ನಮಗೆ ಬಹಳ ಸಂತೋಷ ಆಗ್ತದೆ. ಈ ಕೆಲಸ ಸಾರ್ವಜನಿಕ ಕೆಲಸವಾಗಿ ನಿರ್ವಿಘ್ನವಾಗಿ ನಮ್ಮ ಉದ್ದೇಶ ಏನಿದೆ, ಸಾರ್ವಜನಿಕರಿಗೆ ಯಾವುದೇ ಕುಂದು ಕೊರತೆ ಇಲ್ಲ ಅಂತ ಕೆಲಸಗಳಾಗಬೇಕು, ಆ ನಿಟ್ಟಿನಲ್ಲಿ ಆಗಲಿ ಅನ್ನೋಂಥದ್ದು ನಾನು ಈ ಕ್ಷೇತ್ರದ ಶಾಸಕನಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಸಾರ್ವಜನಿಕರಿಗೂ ಒಂದು ಕಿವಿ ಮಾತು ಹೇಳಕ್ಕೆ ಬಯಸ್ತೀನಿ. ಅವರು ಸಹ ಈ ಕಚೇರಿ ನಮಗೋಸ್ಕರ ಇದ್ದಾವೆ, ಹಾಸ್ಪಿಟಲ್ ನಮಗೋಸ್ಕರ ಇದೆ, ಇಲಾಖೆ ನಮಗೋಸ್ಕರ ಇದೆ. ಆ ಇಲಾಖೆಯ ಸಿಬ್ಬಂದಿ ಜೊತೆಯಲ್ಲಿ ಸ್ನೇಹ, ಪ್ರೀತಿ, ವಿಶ್ವಾಸದಿಂದ ಇದ್ಬಿಟ್ಟು ಅವರ ಕುಂದುಕೊರತೆಗಳನ್ನು, ಕೆಲಸಗಳನ್ನು ಅವರಿಂದ ಕೆಲಸ ಮಾಡಿಸ್ಕೊಳ್ಳಿ ಅನ್ನೋಂಥ ಮಾತುಗಳನ್ನು ಇಬ್ಬರಿಗೂ, ಉಭಯರು, ಸಿಬ್ಬಂದಿಗೂ ಮತ್ತು ಇದಕ್ಕೆ ಸಂಬಂಧಪಟ್ಟ ಗ್ರಾಮಸ್ಥರು ಹೇಳಕ್ಕೆ ಬಯಸ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಬಹಳ ದಿನದ ಒಂದು ಕೂಗಿತ್ತು. ಇಲ್ಲಿ ಬಹುತೇಕ ಆಗಿಂದ ವರ್ಗಕ್ಕೆ ಸೇರಿದಂಥ ಸಮಾಜರಿದ್ದಾರೆ, ಇನ್ನೂ ಅದಕ್ಕೆ ಮುಂದುವರೆದ ಸಮಾಜ ಇದೆ. ಇದು ಎಲ್ಲರೂ ಸಾಮರಸ್ಯದ ಎಲ್ಲ ಸರ್ವ ಸಮಾಜರನ್ನು ಸೇರಿಸ್ಕೊಂಡಿರೋ ಹಳ್ಳಿಗಳಲ್ಲಿ ಬಿಳಿಚೋಡು ಸಹ ಒಂದು. ಆ ನಿಟ್ಟಿನಲ್ಲಿ 1 ಕೋಟಿಯ ವಾಲ್ಮೀಕಿ ಸಮುದಾಯ ಭವನ ಇಲ್ಲಿ ನಡೀತಾ ಇರೋದು ಭಾಳ ಸಂತೋಷ.